ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಹಾಗೆ ನಾನು ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತಿನ ವ್ಲಾಗ್ನ ನಾನು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತು, ನಾನು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತು ನನ್ನ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ 19. ಸೊ ಬೆಳಗ್ಗೆಯಿಂದ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿರಲಿಲ್ಲ. ಜಸ್ಟು ನಾನು ಏನೇನು ಇಂಟೇಕ್ ಮಾಡಿದೆ ಅನ್ನೋದನ್ನ ಅಷ್ಟೇ ಕ್ಲಿಪ್ಪಿಂಗ್ ತೊಗೊಂಡೆ. ಸೊ ಇವತ್ತಾಗ ನಂಗೆ ತುಂಬಾ ಬೇಜಾರಾಗ್ತಾ ಇತ್ತು. ಸೊ ನಾನು ನಿನ್ನೆ ವಿಡಿಯೋ ಎಡಿಟ್ ಮಾಡಿ ಮಲ್ಕೊಳ್ಳೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 15 ಟೈಮ್ ಆಗಿತ್ತು ನೈಟು. ಅಷ್ಟೊತ್ತಾಯಿತು ನನ್ನ ವೀಡಿಯೋಸ್ನ ಮುಗಿಸಿ ನಾನು ಅದಾದಮೇಲೆ ಎಡಿಟಿಂಗ್ ಮಾಡಿ ಸೊ ಅದ್ರದ್ದು ತಂಬ್ಲೈನ್ ಎಲ್ಲ ಮಾಡಿ ಮಲ್ಕೊಳ್ಳೋ ಅಷ್ಟೊತ್ತಿಗೆ 1:30 ಆಯಿತು. ಬಟ್ ಬೆಳಗ್ಗೆ ಅಪ್ಲೋಡ್ ಮಾಡಿದ್ಮೇಲೆ ನನಗೆ ರೀಚ್ ಸಿಗ್ತಾ ಇರೋದು ಬರೀ 15 or 16 ವ್ಯೂಸ್ ಅಷ್ಟೇ. ಅದೊಂದು ಕಡೆ ಎಲ್ಲೋ ನನಗೆ ತುಂಬಾ ಬೇಜಾರಾಗ್ತಾ ಇದೆ. ಸೊ ಇಷ್ಟೊಂದೆಲ್ಲ ಎಫರ್ಟ್ ಹಾಕಿ ನಾನು ವಿಡಿಯೋ ಮಾಡ್ತಾಯಿದ್ರು ಸೊ ಎಲ್ಲೂ ಜನಕ್ಕೆ ನಾನು ರೀಚ್ ಆಗೋಕ್ಕೆ ಆಗ್ತಾ ಇಲ್ವೇನೋ ಅಂತ. ಸೊ ಗೊತ್ತಿಲ್ಲ ನನಗೆ. ನಾನು ನನ್ನ ಕಡೆಯಿಂದ 100% ಎಫರ್ಟ್ ಆಗ್ತಾ ಇದ್ದೀನಿ. ಹಾಗೆ ನಿಮಗೂ ಕೂಡ ನಾನು ಕೇಳ್ಕೊತಾ ಇದ್ದೀನಿ. ಸೊ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ಅಂತೀರಾ, ಸೊ ಆ ಥರ ವೀಡಿಯೋಸ್ಗಳನ್ನ ನಾನು ಮಾಡ್ತೀನಿ ಅಂತ. ಸೆಕೆಂಡ್ ಮಾಡಿ ಸೊ ಬಾಸುಮತಿ ಕ್ಯೂಟಿ ಸೂಪರ್ ಮಂದಿ ಹೌದಾ? ಸರಿ. ಸೊ ಬಾಸುರುದ್ದಿ ಕ್ಯೂಟಿ ಎಲ್ಲ ಇವಾಗ ಟ್ಯೂಷನಿಂದ ಬಂದರು. ಸೊ ಹಾಗಾಗಿ ನಾನು ಬೆಳಗ್ಗೆಯಿಂದ ಒಂಥರ ಸಖತ್ ನಂಗೆ ಹೇಳೋಕ್ಕಾಗ್ತಾಯಿಲ್ಲ, ಅಷ್ಟು ಬೇಜಾರಾಗ್ತಾ ಇದೆ. ಯಾಕೆಂದರೆ ಇಷ್ಟೊಂದು ಎಫರ್ಟ್ ಹಾಕಿ ಡೈಲಿ ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟು 19 ಡೇಸು ಒಂದಿನೂ ವೀಡಿಯೋ ಸ್ಕಿಪ್ ಮಾಡಿದೆ ಡೈಲಿ ವೀಡಿಯೋಸ್ ಹಾಕೊಂಡ್ಬರ್ತಾಯಿದ್ದೀನಿ. ಸೊ ಏನೋ ಗೊತ್ತಿಲ್ಲ, ಒಂದು 100K ಇಲ್ಲ 150K 150ಇಂದ ಕೇಗೆ ಓದ್ಬಿಟ್ಟೆ. ಕೇನು ಎಲ್ಲಿ ಯಾವಾಗ ರೀಚ್ ಆಗ್ತೀನೋ ನನಗೆ ಗೊತ್ತಿಲ್ಲ. ಸೊ 100 ವ್ಯೂಸು 50 ವ್ಯೂಸು 60 ವ್ಯೂಸ್ ಇಷ್ಟೇ ಬರ್ತಾ ಇದೆ. ಸೊ ನಾನು ಅಷ್ಟೊಂದು ಎಫರ್ಟ್ ಹಾಕಿ ವೀಡಿಯೋಸ್ನ ಮಾಡ್ತಾ ಇದ್ದೀನಲ್ವ. ಸೊ ಜನಕ್ಕದೆಲ್ಲೋ ರೀಚ್ ಆಗ್ತಾ ಇಲ್ಲ ಅಂತ ಸಖತ್ ಬೇಜಾರಾಗ್ತಾ ಇದೆ, ಗೊತ್ತಿಲ್ಲ. ಹಾಗಾಗಿ ಬೆಳಗ್ಗೆಯಿಂದ ಸಖತ್ ಮೂಡ್ ಆಫು. ನಾನು ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತು ಜನರಿಗೆ ವಿಡಿಯೋ ಇಷ್ಟ ಆಗುತ್ತೆ, ಸೊ ಮೇ ಬಿ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಅಪ್ಲೋಡ್ ಮಾಡಿದಾಗ ಹೆಂಗಾಗ್ಬಿಡುತ್ತೆ ಅಂದಾಗ ವ್ಯೂಸ್ ಕಮ್ಮಿ ಇದೆ. ಪ್ರತಿ ಸಲ ವ್ಯೂಸ್ ಚೆಕ್ ಮಾಡಿಕೊಂಡು ನನಗೆ ಒಂದೊಂಥರ ಹೇಳೋಕ್ಕಾಗಲ್ಲ. ಸೊ ಏನಾದರೂ ಒಂದು ಕೆಲಸಕ್ಕೆ ನಾವು ಜಾಸ್ತಿ ಎಫರ್ಟ್ ಹಾಕಿ ಕೆಲಸ ಅನ್ನೋದಕ್ಕಿಂತ ಇದು ನನ್ನ ಹಾಬೀಸ್ ಥರ ನಾನು ಮಾಡ್ಕೊಂಡಿದ್ದೀನಿ. ಸೊ ನಾನು ಕೂಡ ಒಂದು ಯೂಟ್ಯೂಬರ್ ಆಗಬೇಕು ಸೊ ಅನ್ನೋ ತುಂಬ ಕನಸುಗಳು ತುಂಬ ಆಸೆಗಳನ್ನ ಇಟ್ಕೊಂಡು ನಾನು ಈ ಪ್ಲಾಟ್ಫಾರ್ಮ್ಗೆ ಬಂದಾದ್ಮೇಲೂ ಸೊ ನನಗೆ ಅಂತ ಏನು ಸಕ್ಸಸ್ ಸಿಗಲಿಲ್ಲ. ಸೊ ಅದಾದಮೇಲೆ ನಾನು ಕೂಡ ಇದೇ ರೀಸನಿಂದ ತುಂಬ ಸಲ ಸ್ಕಿಪ್ ಮಾಡ್ತಾಯಿದ್ದೆ. ಅದಾದಮೇಲೂ ನಾನು ಎನರ್ಜಿಯಿಂದ ತುಂಬ ಕಮ್ ಬ್ಯಾಕ್ ಮಾಡ್ತಾಯಿದ್ದೆ. ಸೊ ಈ ಸಲ ನಾನು ಡಿಸೈಡ್ ಮಾಡಿ ಇಲ್ಲ, ಇನ್ನು ವೀಡಿಯೋ ಸ್ಕಿಪ್ ಮಾಡೋದೇ ಬೇಡ, ಸೊ ಕಮ್ ಬ್ಯಾಕ್ ಮಾಡೋಣ ಅಂದ್ಕೊಂಡು ಈ ಸಲ ನಾನು 90 ಡೇಸು ಕಂಪ್ಲೀಟಾಗಿ ಒಂದಿನೂ ವೀಡಿಯೋನ ಸ್ಕಿಪ್ ಮಾಡ್ದೇನೆ ಸೊ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕೆಲವೊಬ್ಬೊಬ್ಬರಿಗೆ ಇಷ್ಟ ಆಗ್ತಾ ಇದೆ, ಕೆಲವೊಬ್ಬೊಬ್ರು ಪಾಸಿಟಿವ್ ಕಮೆಂಟ್ನ ಕೊಡ್ತಾ ಇದ್ದೀರಾ, ಇವಾಗ ನಿಮ್ಮ ವೀಡಿಯೋಸ್ ಚೆನ್ನಾಗಿದೆ ಅಂತ. ಸೊ ಅದು ಒಂದು ಕಡೆ ನಂಗೆ ಖುಷಿ ಆಗುತ್ತೆ. ಸೊ ತುಂಬ ಬೇಜಾರಾದಾಗ ಸೊ ನಾನು ಆ ಥರ ಕಮೆಂಟ್ಗಳನ್ನ ನೋಡಿದಾಗಲೂ ಕೂಡ ನನಗೆ ಬೇಜಾರೆಲ್ಲ ಹೋಗಿ ಸ್ವಲ್ಪ ಖುಷಿ ಆಗುತ್ತೆ. ಬಟ್ ಎಲ್ಲದಕ್ಕಿಂತ ಜಾಸ್ತಿ ನಂಗೆ ಇದೇ ಬೇಜಾರಾಗ್ತಾ ಇದೆ. ಸೊ ಬೆಳಗ್ಗೆಯಿಂದನೂ ಗೊತ್ತಿಲ್ಲ, ನಾನು ಅದನ್ನೆಲ್ಲ ತೊಗೊಬಾರ್ದು, ಓಕೆ ಬಿಟ್ಬಿಡೋಣ, ಒಂದಿನ ನಾನು ಕೂಡ ಜನರಿಗೆ ಇಷ್ಟ ಆಗ್ತೀನಿ, ಸೊ ಅವಾಗ ಇಷ್ಟಪಟ್ಟು ನೋಡ್ತಾರೆ ಅನ್ನೋದೊಂದು ನನಗೆ ನಾನೇ ಸಮಾಧಾನ ಮಾಡ್ಕೊತೀನಿ. ಬಟ್ ಅದು ಜಾಸ್ತಿ ದಿನ ಮಾಡ್ಕೊಳ್ಳೋದಕ್ಕಾಗಲ್ಲ. ಅದೊಂಥರ ಇವಾಗ ಏನಾಗುತ್ತೆ ಅಂದರೆ ನಾವೇನಾದರೂ ಒಂದು ಕೆಲಸ ಮಾಡ್ತಾಯಿದ್ವಿ ಅಂದರೆ ಅದರಲ್ಲಿ ಸ್ವಲ್ಪ ಸಕ್ಸಸ್ ಸಿಗ್ತಾ ಇದ್ರೆ ನಮಗೆ ಸಪೋರ್ಟ್ ಸಿಗುತ್ತೆ. ಇವಾಗ ನಮ್ಮ ಹಸ್ಬೆಂಡ್ ಕಡೆಯಿಂದ ಆಗಿರ್ಬೋದು ಇಲ್ಲ ಮನೇಲಾಗಿರ್ಬೋದು ಸಪೋರ್ಟ್ ಸಿಗುತ್ತೆ. ಏನೂ ಅದ್ರ ಕಡೆಯಿಂದ ಏನೂ ನಮಗೆ ಅಂದರೆ ಒಂದು ಜನಕ್ಕೆ ನಾವು ರೀಚ್ ಆಗ್ತಾ ಇಲ್ಲ, ಅದ್ರ ಕಡೆಯಿಂದ ಅವ್ರಿಗೆ ಏನೂ ಇದಾಗ್ತಾ ಇಲ್ಲ ಅಂದಾಗ ಏನಾಗುತ್ತೆ ಅಂದರೆ ಅಯ್ಯೋ ಅದನ್ನೆಲ್ಲ ಏನಕ್ಕೆ ಮಾಡ್ತೀರಾ ಸುಮ್ಮನೆ ಅನ್ನೋ ಥರ ಆಗ್ಬಿಡುತ್ತೆ. ಸೊ ಗೊತ್ತಿಲ್ಲ ನನಗೆ, ನಿಜ ನನಗೆ ಇದೇ ವಿಚಾರಕ್ಕೆ ಸಖತ್ ಬೇಜಾರಾಗ್ತಾ ಇದೆ. ಬನ್ನಿ ಏನಿವೆ. ಸೊ ಇವಾಗ ಜಿಮ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದೀನಿ. ಸೊ ಇವತ್ತು ಡೇ 19. ಸೊ 19 ಡೇಸ್ದು ವಿಡಿಯೋನ ಸೊ ಇವತ್ತು ಬೆಳಗ್ಗೆಯಿಂದ ಜಸ್ಟ್ ಏನೇನು ತೊಗೊಂಡೆ ಅನ್ನೋದನ್ನು ಸೊ ನಾನು ಈ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ.
ಬೆಳಗ್ಗೆ ಎದ್ದ ತಕ್ಷಣನೇ ಎಂಪ್ಟಿ ಸ್ಟಮಕ್‌ಗೆ ಜೀರಾ ವಾಟರ್‌ನ ತಗೊಂಡೆ. ಜೀರಾನ ಚೆನ್ನಾಗಿ ಕುದಿಸ್ಬಿಟ್ಟು ಅದಕ್ಕೆ ಅರ್ಧ ಲೆಮನ್ ಹಿಂಡ್ಕೊಂಡು ತಗೊಂಡೆ. ಇದನ್ನ ತಗೊಳ್ಳೋದ್ರಿಂದ ಬೆಲ್ಲಿ ಫ್ಯಾಟ್‌ನ ಕಮ್ಮಿ ಮಾಡುತ್ತೆ, ಹಾಗೆ ಬ್ಲೋಟಿಂಗ್‌ನ ಕಮ್ಮಿ ಮಾಡುತ್ತೆ, ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಬೆಳಗ್ಗೆ ಒಂದು ಬೆಸ್ಟ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಹಾಗೆ ಬ್ರೇಕ್‌ಫಾಸ್ಟಿಗೆ ಇವತ್ತು ನಾನು ಮೊಳಕೆ ಕಟ್ಟಿದಂಥ ಹೆಸರು ಕಾಳು, ಅದ್ರ ಜೊತೆ ವಾಟರ್ ಮೆಲನ್ನ ತಗೊಂಡೆ. ನಮಗೆ ಪ್ರೋಟೀನಿಗಾಗಿ ಹೆಸರು ಕಾಳು, ಮೊಳಕೆ ಕಟ್ಟಿರೋ ಹೆಸರು ಕಾಳಲ್ಲಿ ರಿಚ್ ಇನ್ ಪ್ರೋಟೀನ್ ಇರುತ್ತೆ. ಹಾಗಾಗಿ ನಾನು ಪ್ರೋಟೀನ್ಗೆ ಅಂತ ಹೆಸರು ಕಾಳನ್ನ ತಗೊಂಡೆ. ಇನ್ನು ಮಧ್ಯಾಹ್ನ ಲಂಚಿಗೆ ನಾನು ಫುಲ್ ಮೀಲ್ಸ್ನ ತಗೊಂಡೆ. ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ರೈಸ್ನ ತಗೊಂಡಿದ್ದೀನಿ. ಅದ್ರ ಜೊತೆಗೆ ಸಾಂಬಾರು ಮತ್ತು ಮೊಸರು. ನಮ್ಮ ಬಾಡಿಗೆ ಪ್ರೋಬಯೋಟಿಕ್ಕು ಕೂಡ ತುಂಬಾ ಇಂಪಾರ್ಟೆಂಟು. ಎವ್ರಿ ಡೇ ಮೊಸರನ್ನ ಕನ್ಸ್ಯೂಮ್ ಮಾಡೋದು ತುಂಬಾ ಒಳ್ಳೆಯದು. ಅದರಲ್ಲೂ ಈ ಬೇಸಿಗೆ ಕಾಲದಲ್ಲಿ ಮೊಸರನ್ನ ಮಜ್ಜಿಗೆ ಎಲ್ಲ ಮಾಡ್ಕೊಂಡು ಕುಡಿಯೋದು ತುಂಬಾ ಒಳ್ಳೆಯದು. ಅದ್ರ ಜೊತೆಗೆ ನಾನು ಫೈಬರ್ಗೋಸ್ಕರ ಸೌತೆಕಾಯಿ, ಕ್ಯಾರೆಟ್ ಎಲ್ಲ ತೊಗೊಂಡೆ. ಮತ್ತು ಪ್ರೋಟೀನ್ಗೋಸ್ಕರ ನಾನು ಪಲ್ಯ ಕೂಡ ಮಾಡ್ಕೊಂಡಿದ್ದೆ. ಬೀನ್ಸ್ ಪಲ್ಯಕ್ಕೆ ನಾನು ಕಡಲೆಬೇಳೆ ಕೂಡ ಆ್ಯಡ್ ಮಾಡಿದ್ದೆ, ಅದು ಪ್ರೋಟೀನು. ಅದ್ರ ಜೊತೆಗೆ 2 ಎಗ್ ತೊಗೊಂಡೆ. ನಾನು ಹೆಲ್ದಿ ಡಯೆಟ್ನ ಸ್ಟಾರ್ಟ್ ಮಾಡಾದ್ಮೇಲೆ ನನ್ನ ಮಗಳು ಕೂಡ ನನ್ನ ರೊಟೀನ್ಗೆ ಶಿಫ್ಟ್ ಆಗಿದ್ದಾಳೆ. ಅವಳು ಕೂಡ ನಾನು ಏನು ಪ್ಲೇಟಲ್ಲಿರುತ್ತೆ ಅದೇ ಥರ ಅವಳು ಕೂಡ ರೈಸ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದಾಳೆ. ಹಾಗಾಗಿ ನಮ್ಮ ಕ್ಯೂಟಿನೂ ಕೂಡ 1 kg ವೆಯ್ಟ್ ಲಾಸ್ ಕೂಡ ಮಾಡಿದ್ದಾಳೆ. ಅದಾದಮೇಲೆ ನಾನು ಜಿಮ್ಮಿಗೆ ಬಂದೆ. ಜಿಮ್ಮಲ್ಲಿ ಇವತ್ತು ಥೈಸ್ ವರ್ಕೌಟ್ ಇತ್ತು, ಥೈಸ್ ಆ್ಯಂಡ್ ಶೋಲ್ಡರ್ ವರ್ಕೌಟು. ವರ್ಕೌಟ್ನ ಕೂಡ ಮಾಡಿದೆ. ಬೆಳಗ್ಗೆಯಿಂದ ತುಂಬಾ ಬೇಜಾರಾಗಿತ್ತು. ಇವತ್ತು ಜಿಮ್ಗೆ ಹೋಗೋದು ಬೇಡ ಅಂದ್ಕೊಂಡೆ, ಬಟ್ ನಾನು ಹೋಗಿಲ್ಲ ಅಂದಿದ್ರೆ ಈ ವರ್ಕೌಟ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೆ ಅಂದ್ಕೊತೀನಿ. ಬೇಜಾರಾಗಿದ್ದಕ್ಕೂ ಏನೂ ಗೊತ್ತಿಲ್ಲ. ಚೆನ್ನಾಗಿ ಇವತ್ತು ವರ್ಕೌಟ್ ಅಂತೂ ತುಂಬ ಚೆನ್ನಾಗಿ ಮಾಡಿದೆ, ಎಲ್ಲ ವೇರಿಯನ್ಸೂ ಕೂಡ. ಹಾಗೆ ಮಾಡಾದ್ಮೇಲೆ ಒಂದು ಖುಷಿ ಇತ್ತಲ್ವ. ಎಲ್ಲ ಥರ ವೇರಿಯನ್ಸ್ ಮಾಡಿ ವೆಯ್ಟ್ ಕೂಡ ಜಾಸ್ತಿ ಹಾಕ್ಕೊಂಡು ಮಾಡಿದೆ. ಫುಲ್ ಖುಷಿ ಆಯಿತು. ಅದಾದಮೇಲೆ ಮನೆಗೆ ಬಂದು ಮಧ್ಯಾಹ್ನನೇ ಮಾಡಿದಂಥ ಪಲ್ಯ ಇತ್ತು. ಆ ಪಲ್ಯ ಜೊತೆಗೆ 2 ಎಗ್ ಕೂಡ ತಗೊಂಡೆ. ಇದು ನನ್ನ ದಿನದ ಲಾಸ್ಟ್ ಮೀಲು. ಮತ್ತೆ ಇವಾಗ ಮಧ್ಯಾಹ್ನ ಮೀಲ್ಸ್ ತಿಂದಿನಲ್ವ, ಹೊಟ್ಟೆ ನನಗೆ ಹಸಿವಾಗಿರಲಿಲ್ಲ. ಹಾಗಾಗಿ ಇನ್ನು ಪಲ್ಯ ಕೂಡ ಇತ್ತು. ಅದರಲ್ಲೂ ಕೂಡ ನಾನು ಕಡಲೆಬೇಳೆ ಎಲ್ಲ ಆ್ಯಡ್ ಮಾಡಿದ್ದೀನಿ. ಅದು ಕೂಡ ನಮಗೆ ಪ್ರೋಟೀನು, ಫೈಬರ್ ಎರಡಕ್ಕೂ ಅದೇ ಆಗುತ್ತೆ. ಪ್ರೋಟೀನ್ಗೋಸ್ಕರ ಇನ್ನು ಎಕ್ಸ್ಟ್ರಾ ಎಗ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ಲಾಸ್ಟ್ ಮೀಲ್ನ ನಾನು ಇದನ್ನು ತೊಗೊಂಡಿದ್ದೆ. ಅದಾದಮೇಲೆ ನಾನು ಫ್ಯಾಟ್ ಕಟರ್ ಡ್ರಿಂಕ್ ಕೂಡ ಮಾಡ್ಕೊತಾ ಇದ್ದೀನಿ. ಈ ಟಮ್ಮಿ ಫ್ಯಾಟ್ ಏನಿರುತ್ತೆ ಅದು ತುಂಬಾ ಜಾಸ್ತಿ ಇರುತ್ತೆ. ನಮ್ಮ ಕೊಬ್ಬೆಲ್ಲ ಜಾಸ್ತಿ ಶೇಖರಣೆ ಆಗೋದು ನಮ್ಮ ಹೊಟ್ಟೆ ಭಾಗದಲ್ಲಿ. ಹೆಣ್ಮಕ್ಳಿಗೆ ಹೊಟ್ಟೆ, ಥೈಸ್ ಈ ಥರದ್ರಲ್ಲೆಲ್ಲ ಜಾಸ್ತಿ ಕೊಬ್ಬು ಸ್ಟಾಕ್ ಆಗಿರುತ್ತೆ. ಅದನ್ನು ಕರಗಿಸೋದಕ್ಕೋಸ್ಕರ ನೈಟ್ ಟೈಮ್ ನಾನು ಈ ಡ್ರಿಂಕ್ನ ಸಜೆಸ್ಟ್ ಮಾಡ್ತೀನಿ. ಇದು ತುಂಬಾ ಹೆಲ್ತಿಗೂ ಬೆನಿಫಿಟ್ಟು, ಹಾಗೆಯೇ ಬ್ಲೋಟಿಂಗ್ನ ಕಮ್ಮಿ ಮಾಡುತ್ತೆ, ಹಾಗೆಯೇ ಇಮ್ಯುನಿಟಿನ ಬೂಸ್ಟ್ ಮಾಡೋದ್ರ ಜೊತೆಗೆ ಫ್ಯಾಟ್ ಎಲ್ಲೆಲ್ಲಿ ಸ್ಟೋರ್ ಆಗಿರುತ್ತೆ ಅದನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದು ಒಂದು ಫ್ಯಾಟ್ ಕಟ್ಟರ್ ಡ್ರಿಂಕು ಅಂತಲೇ ಹೇಳ್ಬೋದು. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಅಜ್ವಾನ, ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಧನಿಯಾ, ಅದ್ರ ಜೊತೆಗೆ ಒಂದು ಪಲಾವ್ ಎಲೆ ಕೂಡ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ 1 ಲೋಟ ಆಗೋ ನೀರನ್ನ ಅರ್ಧ ಲೋಟ ಬರೋ ತನಕ ಚೆನ್ನಾಗಿ ಕುದಿಸ್ಬೇಕು. ನಿಮಗೆ ವಾಟರ್ ಕಲರ್ ನೋಡ್ಬೋದು. ಕಂಪ್ಲೀಟಾಗಿ ಇವಾಗ ಚೆನ್ನಾಗಿ ಕುದಿದೆ. ಒಂದು ಸ್ವಲ್ಪ ಬಿಸಿ, ಇಷ್ಟು ಬಿಸಿ ಬೇಡ, ಸ್ವಲ್ಪ ಉಗುರು ಬೆಚ್ಚಗಾಗೋ ತನಕ ತಣ್ಣಗೆ ಮಾಡಿಕೊಂಡು ಆಮೇಲೆ ತೊಗೊಳ್ಳೋಣ. ಇದನ್ನು ಡೈಲಿ ಮಲಗೋಕ್ಕಿಂತ ಮುಂಚೆ ತೊಗೊಳೋದ್ರಿಂದ ಹೊಟ್ಟೆ ಭಾಗದ ಸುತ್ತಳತೆ ಕಮ್ಮಿ ಆಗೋದ್ರ ಜೊತೆಗೆ ನಿಮ್ಗೇನಾದರೂ ಬ್ಲೋಟಿಂಗ್ ಆಗ್ತಾಯಿದೆ, ಇಲ್ಲ ಡೈಜೆಸ್ಟಿವ್ ಇಶ್ಯೂ ಏನಾದರೂ ಆಗ್ತಾಯಿದ್ರೆ ಅದು ಕೂಡ ಕ್ಲಿಯರ್ ಆಗೋಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಾನಿವಾಗ ರೆಗ್ಯುಲರಾಗಿ ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ಒಂದು ಚೇಂಜಸ್ ಕೂಡ ಕಾಣಿಸ್ತಾ ಇದೆ. ಒಂದು ಬೆಸ್ಟ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಬೆಡ್ ಟೈಮು ಮಲಗೋಕ್ಕಿಂತ ಮುಂಚೆ ನೀವು ಯಾರಾದ್ರೂ ಹೊಟ್ಟೆ ಭಾಗ ಜಾಸ್ತಿ ಇದೆ ಅಂತ ಇದ್ದರೆ ಈ ಡ್ರಿಂಕ್ನ ತೊಗೊಳ್ಳಿ. ನಿಮಗೆ ಗೊತ್ತಾಗುತ್ತೆ. ರೆಗ್ಯುಲರಾಗಿ ತೊಗೊತಾ ಇದ್ದರೆ ಒಂದು ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ. ಕಲರ್ ನೋಡ್ತಾ ಇರ್ಬೋದು, ಇಷ್ಟು ಕಲರು ಚೇಂಜ್ ಆಗಬೇಕದು. ಇದು ಸ್ವಲ್ಪ ನಿಮಗೆ ಕಹಿ ಅನಿಸುತ್ತೆ, ಬಟ್ ಏನಿಲ್ಲ, ಕುಡ್ಕೊಬೋದು. ಫಸ್ಟ್ ಟೈಮ್ ಕುಡಿಯೋರಿಗೆ ಇಷ್ಟ ಆಗಲ್ಲ, ಆಮೇಲೆ ಅಭ್ಯಾಸ ಆದರೆ ಇಷ್ಟ ಆಗುತ್ತೆ. ಇದನ್ನು ನಾನಿವತ್ತು ದಿನದ ಲಾಸ್ಟ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಫ್ಯಾಟ್ ಕಟ್ಟರ್ಗೆ ಬೆಸ್ಟ್ ಡ್ರಿಂಕು. ನೀವು ಕೂಡ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಹೊಸ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.